Honorable MLA Shri S.R. Vishwanath, MLA from Yelahanka. May I now request S.R. Vishwanath, MLA sir, to address the gathering. ಎಲ್ಲ ಆತ್ಮೀಯರೇ, ಇವತ್ತು ಯಲಹಂಕದ ಉಪನಗರದ ಈ ಆವರಣದಲ್ಲಿ ಒಂದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ನನ್ನ ಆತ್ಮೀಯರು ಮತ್ತು ನನ್ನ ಎಲ್ಲ ರೀತಿಯು ಸಹಕಾರವನ್ನು ನನಗೆ ಕೊಡ್ತಾ ಇರ್ತಕ್ಕಂಥ ಸಿ ವಿ ವೇಣುರವರು ಬರೆದಿರ್ತಕ್ಕಂಥ ಒಂದು ಪುಸ್ತಕವನ್ನು ಇವತ್ತು ಅನಾವರಣ ಮಾಡ್ತಕ್ಕಂಥ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಾಜಿ ಭಾರತ ದೇಶದ ರಾಯಭಾರಿಗಳಾದಂಥ ಪಾರ್ಥಸಾರಥಿ ಅವರೇ, ನನಗೆ ಮತ್ತೆ ಹಳೆಯ ಸ್ನೇಹಿತರು ಸಿ ವಿ ಎಲ್ ಶಾಸ್ತ್ರಿ ಅಂದರೆ ಹಿಂದೆ ಅಪ್ರೂವ್ಡ್ ಬಡಾವಣೆಗಳನ್ನು ಮಾಡಿ ನಮ್ಮ ಎಚ್ ಎಲ್ಗೂ ಕೂಡ ನಾನು ಇದ್ದಾಗ ಮಾಡಿಕೊಟ್ಟಿದ್ರು. ಸಿ ವಿ ಎಲ್ ಶಾಸ್ತ್ರಿ ಅವರ ಪುತ್ರರಾದಂಥ ನಾಗೇಂದ್ರ ಪ್ರಸಾದ್ರವರೇ, ಡಾಕ್ಟರ್ ಮದನ್ ಕುಮಾರ್ ಶ್ರೀನಿವಾಸನ್ರವರೇ, ಎಮ್ ವಿ ಅಶ್ವತ್ಥರಾಮಯ್ಯ ಅವರೇ, ವೇಣು ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನನಗೆ ಮೊದಲು ವೇಣು ಪರಿಚಯ ಆಗಿದ್ದು ಒಬ್ಬ ನಮ್ಮ ಮುಖಂಡರಾಗಿ. ಅದಾದಮೇಲೆ ನನಗೆ ಅನೇಕ ಸರಿ ಹೇಳಿದ್ರು, ಸರ್ ಈ ಥರ ನಾನು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ, ದಯವಿಟ್ಟು ನನ್ನನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ. ಯಾಕಂದರೆ ಅವರು ಅತ್ಯಂತ ಜ್ಞಾನಿಗಳು ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಹೇಳಿದೆ, ವೇಣುವರೇ, ನಮ್ಮ ಡಿಗ್ರಿ ಕಾಲೇಜು ಇವತ್ತು ರಾಜ್ಯದಲ್ಲಿ ಅತ್ಯಂತ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು. ನಮ್ಮ ಯಲಹಂಕದಲ್ಲಿ ಡಿಗ್ರಿ ಕಾಲೇಜು, ಪಿ ಯು ಕಾಲೇಜು ಎಲ್ಲ ಸೇರಿದ್ರೆ 9,000 ಜನ ಮಕ್ಕಳವ್ರೆ ಒಂದೇ ಕಾಂಪೌಂಡಲ್ಲಿ. ಸೊ ದಯವಿಟ್ಟು ನಮ್ಮ ಸರ್ಕಾರಿ ಮಕ್ಕಳಿಗೆ ತಾವು ಬಂದು ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಅನೇಕ ಕಡೆ ಇವರು ಈ ಒಂದು ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಯಲ್ಲಿ ಯಾವ ರೀತಿ ಅವರು ತಮ್ಮ ಮುಂದಿನ ಬದುಕನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಅತ್ಯಂತ ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಯಲಹಂಕದಲ್ಲಿ ಈ ಥರದೊಬ್ಬ ವ್ಯಕ್ತಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತೇಳಿ ಭಾವಿಸ್ತೀನಿ. ಇವತ್ತು ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಬರೀಬೇಕು ಅಂದರೆ ಅವ್ರ ಮನೆಯವರು ಎಷ್ಟು ಸಹಕಾರ ಕೊಟ್ಟಿರಬೇಕು ಅಂತೇಳಿ ತಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಮನೆಯಲ್ಲಿ ಯಜಮಾನ ಕೂತ್ಕೊಳ್ತು ಅಂತಂದರೆ ಪಿರಿಪಿರಿ ಅಂದರೆ ಪಿರಿಪಿರಿ. ಅಲ್ಲ ವೇಣು, ನಿನ್ನ ತಲೆ ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ತಲೆ ತಿಂದಿರ್ತಾರೆ ಅಂಥೇಳಿ. ಭಾಳಷ್ಟು ಯೋಚನೆ ಮಾಡಿ ಚಿಂತನೆಯನ್ನು ಮಾಡಿದ್ರೆ ಆ ಥರ ಆಗ್ತದೆ. ಯಾಕಂದರೆ ತಲೆ ಬಿಸಿ ಆಗ್ತದಲ್ಲ, ಸ್ವಲ್ಪ ಒಂದೊಂದೇ ಕೂದಲು ಉದುರೋಗ್ತವೆ. ಇವತ್ತು ಈಗಿನ ಕಾಲದಲ್ಲಿ ಎಲ್ಲ ಕೂಡ ನಾವು ಕಂಪ್ಯೂಟ್ರು, ಮೊಬೈಲು, ಇಂಟರ್ನೆಟ್ಟಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಬುಕ್ಸ್ ಓದೋರು ಭಾಳ ಕಡಿಮೆನೇ ಆಗಿದ್ದಾರೆ. ಇಂಥ ಇದರಲ್ಲೂ ಕೂಡ ಇವತ್ತು ಪುಸ್ತಕವನ್ನು ನಮ್ಮ ಕೈಯಲ್ಲಿ ಬಿಡುಗಡೆ ಮಾಡಿಸಿ ಆ ಮಕ್ಕಳಿಗೆ ಮತ್ತು ಜನಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಏನು ಮಾಡ್ತಾಯಿದ್ದಾರೆ, ಅವರ ಒಂದು ಪ್ರಯತ್ನಕ್ಕೆ ನನ್ನ ಶ್ಲಾಘನೀಯವನ್ನು ವ್ಯಕ್ತಪಡಿಸಿ ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಿ ವೇಣುವರೇ. ಸೊ ನಿಮ್ಮ ಈ ಒಂದು ಏನು ತಮ್ಮ ಅನುಭವ ಇದೆ, ಖಂಡಿತವಾಗೂ ಯಲಹಂಕದಲ್ಲಿ ನಾನು ಅದನ್ನು ಉಪಯೋಗಿಸ್ಕೊತೀನಿ ಅಂಥೇಳಿ ನನ್ನ ಭಾಷಣ. ಚೆಕ್ ನಾವು ಗೌರವಾನ್ವಿತ ಶಾಸಕರಿಗೆ ಗೌರವಾರ್ಪಣೆ. ಆನರಿಂಗ್ ಅವರ್ MLA ಸರ್, ದಯವಿಟ್ಟು ಚಪ್ಪಾಳಿಯೊಂದಿಗೆ ಅವರನ್ನು ಗೌರವವನ್ನು ಸಲ್ಲಿಸಬೇಕಾಗಿ ಒಂದು ಪ್ರಾರ್ಥನೆ. ಶಾಸಕರು ನಿಜವಾಗಲೂ ನಗೆಹನಿಯಿಂದ ಸ್ಫೂರ್ತಿದಾಯಕವಾಗಿ ಮಾತಾಡಿದರು. So it was a great motivational